ಎಲ್ಲರಿಗೂ JIDC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೈಲಿಂಗ್ವೆಲ್ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿವರ್ತನಾವಾದಿಯ ಚಟುವಟಿಕೆಗಳು ವಿಷಯ ಕನ್ನಡ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋನ ಯೂಸ್ಫುಲ್ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಪರಿವರ್ತನಾ ಅವಧಿ ಟ್ರಾನ್ಸಿಷನ್ ಪೀರಿಯಡ್ 2ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 1 ತಿಂಗಳ ಇದು ಒಂದು ಚಟುವಟಿಕೆಯಾಗಿರುತ್ತೆ. ಸೊ ಇದೆಲ್ಲ ನಮಗೆ ಟ್ರೈನಿಂಗ್ಲೆಲ್ಲ ಗೊತ್ತಿರುತ್ತೆ. ಉದ್ದೇಶಗಳೇನು, ಗುರಿಗಳೇನು, ಮಕ್ಕಳುಗಳಿಗೆ ಹೇಗೆ ಮಾಡಬೇಕು ಅನ್ನೋದು ಇದನ್ನು ನಿಮಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಸೊ ಆಯೋಜನೆ ಚಟುವಟಿಕೆಗಳು ಏನೇನಿರಬೇಕು ಈ ವಿಡಿಯೋದಲ್ಲಿ, ಹೆಂಗೆ ಕಲಿಕಾ ಫಲಗಳು ಅಥವಾ ಸೂಚಕಗಳು ಏನೇನಿದೆ ಅನ್ನೋದನ್ನೆಲ್ಲನೂ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ 2ನೇ ತರಗತಿ ಕನ್ನಡ ವಿಷಯದ ಪರಿವರ್ತನಾವಧಿಯ ಕಲಿಕಾ ಫಲಗಳು ಮತ್ತು ಸೂಚಕಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಒಂದನೇದು ಆಲಿಸಿದ ಹಾಡು. ಪದ್ಯಗಳಲ್ಲಿ ತಮಗೆ ಇಷ್ಟವಾದ ಅಂಶವನ್ನು ಸರಳ ಪದಗಳಲ್ಲಿ ಹೇಳುತ್ತಾರೆ ಅನ್ನೋದು ಸೂಚಕಗಳಲ್ಲಿ ತರಗತಿಯಲ್ಲಿ ಮಕ್ಕಳು ಹಾಡುವ ಪದ್ಯಗಳು ಮತ್ತು ಹಾಡುಗಳನ್ನು ಆಡಿಸುವಂಥದ್ದು. ಸೊ ಇದು ರೈಮಿಂಗ್ ವರ್ಡ್ಸ್ಗಳಾಗಿರ್ಬೋದು, ಕನ್ನಡದಲ್ಲಿ ಇಷ್ಟವಾದಂತಹ ನಾಯಿ, ಬೆಕ್ಕು, ಜೋಕಾಲೆ ಸನ್ನಿವೇಶಗಳನ್ನು ಮಕ್ಕಳಿಗೆ ಪರಿಚಯಿಸೋದು ಆಗುತ್ತೆ. ಹಾಗೆ ಎರಡನೇದು ಏನಪ್ಪ ಕಲಿಕಾ ಫಲ ಅಂತಂದರೆ, ಪರಿಚಿತ ಕತೆ, ಚಿತ್ರ, ಸನ್ನಿವೇಶಗಳನ್ನು ಓದಿ ತಮ್ಮಲ್ಲಿ ಮಾತುಗಳಲ್ಲಿ ಹೇಳೋದು. ಮಕ್ಕಳು ಕತೆ ನೋಡಿ ಅಥವಾ ಚಿತ್ರ ನೋಡಿ ಕಥೆಯನ್ನು ಹೇಗೆ ಹೇಳ್ಬೋದು ಮಕ್ಕಳು ಅನ್ನೋಂಥ ವಿಚಾರ. ನೆಕ್ಸ್ಟು ಮೂರನೇದು ನೋಡೋದಾದರೆ, ಮುದ್ರಿತ ಸಾಮಗ್ರಿಗಳಲ್ಲಿ ಚಿತ್ರ, ಅಕ್ಷರ ಮತ್ತು ಬರವಣಿಗೆಗಳನ್ನು ಗುರುತಿಸಿ ಓದುತ್ತಾರೆ ಅನ್ನೋದು ಕಲಿಕಾ ಫಲ ಆಗುತ್ತೆ. ಹಾಗೆ 4ನೇದು ನೋಡ್ಬೋದು, ಅಕ್ಷರ, ಗುಣಿತಾಕ್ಷರ ಮತ್ತು ಒತ್ತಕ್ಷರ, ಆಕಾರ ಮತ್ತು ಧ್ವನಿಯನ್ನು ಗುರುತಿಸಿ ಓದುತ್ತಾರೆ ಮತ್ತು ಬರೆಯುತ್ತಾರೆ ಅನ್ನೋದು ಕಲಿಕಾ ಫಲ 4ನೇ ಕಲಿಕಾ ಫಲ ಆಗುತ್ತೆ. ಸೊ ಇದರಲ್ಲಿ ಕಾಗುಣಿತಗಳನ್ನೆಲ್ಲ ನಾವು ತಿಳಿಸ್ಬೋದು. ಹಾಗೆ 5ನೇದು ನೋಡೋದಾದರೆ, 3-4 ಅಕ್ಷರಗಳ ಪರಿಚಿತ ಸರಳ ಪದಗಳನ್ನು ಅರ್ಥೈಸಿಕೊಂಡು ಓದುತ್ತಾರೆ ಮತ್ತು ಸರಿಯಾಗಿ ರಚಿಸುತ್ತಾರೆ ಅನ್ನೋದು. ಇದು ಪದಗಳನ್ನು ಬರೆಸುವಂಥದ್ದು. ಉದಾಹರಣೆ ಅರಸ, ಕಮಲ, ಭರತ, ಈ ರೀತಿ ಪದಗಳನ್ನು 3 ಅಥವಾ 4 ಅಕ್ಷರದ ಪದಗಳನ್ನು ಮಕ್ಕಳು ಗುರುತಿಸುವಂಥದ್ದು. 6ನೇ ಕಲಿಕಾ ಫಲ ಏನಂದರೆ, ಅಕ್ಷರ, ಪದ, ಸರಳ ವಾಕ್ಯಗಳನ್ನು ಸರಿಯಾದ ಗಾತ್ರ ಅಂತರದೊಂದಿಗೆ ಬರೆಯುತ್ತಾರೆ ಮತ್ತು ಓದುತ್ತಾರೆ. ತನಗೆ ಇಷ್ಟವಾದ ಪುಸ್ತಕಗಳನ್ನು ಗುರುತಿಸಿ ಓದುವ ಪ್ರಯತ್ನ ನಡೆಸುತ್ತಾರೆ ಅನ್ನೋದು ಆಗುತ್ತೆ. ಅಂದರೆ ಮಕ್ಕಳು ಅಕ್ಷರಗಳನ್ನು ಗುರುತಿಸೋದು, ಹಾಗೆ ಬರವಣಿಗೆ ಸಂಬಂಧಪಟ್ಟದ್ದು, ಪದಗಳ ಮತ್ತು ಪದಗಳ ನಡುವೆ ಅಂತರವನ್ನು ಕಾಯ್ದುಕೊಳ್ಳೋದು, ಗ್ರಂಥಾಲಯಕ್ಕೆ ಹೋಗಿ ಅವ್ರಿಗೆ ಇಷ್ಟವಾದಂತಹ ಪುಸ್ತಕಗಳನ್ನು ಎತ್ಕೊಳ್ಳುವಂಥ ಎಬಿಲಿಟಿಯನ್ನು ಬರೆಸುವಂಥದ್ದು 6ನೇದು ಕಲಿಕಾ ಫಲ ಆಗುತ್ತೆ. 7ನೇ ಕಲಿಕಾ ಫಲ, ಉಕ್ತ ಲೇಖನದ ಮೂಲಕ ಸಣ್ಣ ವಾಕ್ಯಗಳನ್ನು ಸರಿಯಾಗಿ ಬರೆಯುತ್ತಾರೆ. ಇದು ಉಕ್ತ ಲೇಖನ ಸಂಬಂಧಪಟ್ಟಂಥದ್ದು. ಪದಗಳನ್ನು ತಪ್ಪಿಲ್ದೇ ಉಕ್ತ ಲೇಖನ ಮಾಡುವಂಥದ್ದು. ಇದು ಕಲಿಕಾ ಫಲಗಳ ಒಟ್ಟು 7 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಪೋಷಕರ ಸಭೆ ಮತ್ತು ಚರ್ಚೆ ಅಂದರೆ, ಪರಿವರ್ತನಾವಧಿಯ ಯಶಸ್ವಿ ಮುಕ್ತಾಯದ ನಂತರ, ಅಂದರೆ ಇದು ಪಿರಿಯಡು ಈ ತಿಂಗಳು ಮುಗಿಯೋ ಟೈಮಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಬೇಕು. ಅದರಲ್ಲಿ ಪ್ರಗತಿಯನ್ನು, ಹಂಚಿಕೆ ಹೇಗಾಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ಮಕ್ಕಳ ಸೃಜನಶೀಲತೆಯನ್ನು ಪ್ರದರ್ಶನ ಮಾಡುವಂಥದ್ದು, ಚಿತ್ರಕಲೆ ಆಗಿರ್ಬೋದು, ಮಣ್ಣಿನ ಮಾದರಿ ಆಗಿರ್ಬೋದು, ಅಥವಾ ಚಟುವಟಿಕೆಗಳನ್ನಾಗಿರ್ಬೋದು, ಇದನ್ನು ಪೋಷಕರಿಗೆ ಏನು ಮಾಡಬೇಕು ತಿಳಿಸ್ಬೇಕಾಗುತ್ತೆ. ಅಥವಾ ಪೋಷಕರ ಮುಂದೆ ಮಕ್ಕಳು ಮಾಡಬೇಕಾಗುತ್ತೆ. ಮನೆಯಲ್ಲಿ ಪೋಷಕರ ಸಹಭಾಗಿತ್ವ ಹೇಗೆ ಅನ್ನೋದನ್ನ ನಾವು ಚರ್ಚೆ ಮೂಲಕ ಆಗಿರ್ಬೋದು, ವಾತಾವರಣದ ಮೂಲಕ, ಸಂಭಾಷಣೆಗಳ ಮೂಲಕ, ಅಥವಾ ನಾವು ಶಿಕ್ಷಕರು ಪೋಷಕರಿಗೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ. ಪರಿವರ್ತನಾ ಅವಧಿಯ ಕ್ಯಾಲೆಂಡ್ರು ಅಂದರೆ, ಒಂದು ತಿಂಗಳ ಕ್ಯಾಲೆಂಡರ್ನಲ್ಲಿ ಯಾವ ದಿನ ಏನೇನು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನ ನೋಡೋದಾದರೆ, ಮೊದಲನೇ ವಾರದಲ್ಲಿ ಪರಿವರ್ತನಾ ಅವಧಿಯ ಚಟುವಟಿಕೆಗಳು 1/6/2026 ಸೋಮವಾರದಂದು ಮಕ್ಕಳನ್ನು ಹಾಡು ಅಥವಾ ಕಥೆಗಳ ಮೂಲಕ ನಾವು ಅವ್ರನ್ನ ಪರಿಚಯ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ್ಯಕ್ಟಿವಿಟಿ ಮಾಡಿಸ್ಬೇಕಾಗುತ್ತೆ. 2ನೇ ತಾರೀಕು ಹಾಡು ನಲಿಯೋಣ, 3ನೇ ತಾರೀಕು ಹಾಡು ಕುಣಿಯೋಣ, ಡ್ಯಾನ್ಸ್ ಮಾಡಬೇಕಾಗುತ್ತೆ. 4/6/2026 ಚಿತ್ರ ಓದೋಣ, ಕತೆ ಹೇಳಿ ಮತ್ತೆ ಹೇಳೋಣ, ಚಟುವಟಿಕೆಗಳನ್ನು ಹೇಳಬೇಕಾಗುತ್ತೆ. 5ನೇ ತಾರೀಕು 5/6 ಶುಕ್ರವಾರದಂದು ಕೇಳುತ್ತಾ ಆಡೋಣ, ಕತೆ ಕಟ್ಟೋಣ, ಚಿತ್ರ ನೋಡಿ ಕತೆ ಹೇಳೋಣ. 6/6 ವಾರದ ಚಟುವಟಿಕೆಗಳ ಪುನರಾವರ್ತನೆ ಅಂದರೆ, ಶನಿವಾರ 1ನೇ ತಾರೀಕಿಂದ 5ನೇ ದಿನಾಂಕವರೆಗೆ ಏನೇನು ಕಲಿಸಿದ್ವೋ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ನೀವು ನೋಡ್ಬೋದು 2ನೇ ವಾರ ಏನೇನಿದೆ ಅನ್ನೋದನ್ನ. ಹಾಗೆ ನಾನು ಹೇಳ್ತಾ ಹೋದರೆ ಸಮಯ ಆಗುತ್ತೆ ಅಂತ, ನೀವು ಏನಾದರೂ ನೋಡ್ಕೋಬೋದು ಪಾಸ್ ಮಾಡಿಬಿಟ್ಟು. ಸೊ ಮುಂದೆ ಈ 5 ವಾರಗಳ ಆದ ನಂತರ ಮೊದಲನೇ ವಾರದಲ್ಲಿ ಚಟುವಟಿಕೆಗಳನ್ನು ಏನು ಮಾಡ್ಬೋದು, ಹೇಗೆ
ಒಂದನೇ ಚಟುವಟಿಕೆ, ಎರಡನೇ ಚಟುವಟಿಕೆ, ಮೊದಲನೇ ವಾರ, ಎರಡನೇ ವಾರ ಏನೇನು ಚಟುವಟಿಕೆಗಳನ್ನು ಮಾಡ್ಬೋದು ಅನ್ನೋದನ್ನ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ನೋಡಿ, ದಿನ 3 ಚಟುವಟಿಕೆ 2 ಹಾಡಿ ಕುಣಿಯೋಣ ಪುಟಾಣಿ ಕರುವುದು ಒಂದು ಉದ್ದೇಶ, ಭಾಷಾ ಅಭಿವ್ಯಕ್ತಿ, ಆಲಿಸುವ ಕೌಶಲ್ಯವನ್ನು ಹೆಚ್ಚಿಸುವುದು, ಆತ್ಮವಿಶ್ವಾಸದಿಂದ ಮಾತನಾಡಲು ಉತ್ತೇಜಿಸುವುದು. ಸೊ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳೋದು ಅಥವಾ ಹಾಡುಗಳನ್ನು ಹೇಳಿಸುವಂಥದ್ದು ಚಟುವಟಿಕೆಗಳನ್ನು ವಿವರಣ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೋಡಿ, ದಿನ 3 ಹಾಡಿ ಕುಣಿಯೋಣ ಅನ್ನೋದು ಸಂಬಂಧಪಟ್ಟಂತಹದ್ದು. ಸೊ ಮಕ್ಕಳಿಗೆ ನಾವು ಈ ಚಟುವಟಿಕೆಗಳನ್ನೇ ಮಾಡಿಸಿದ್ರೆ ತುಂಬ ಒಳ್ಳೆಯ ಸಹಕಾರ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಆದ್ದರಿಂದ ಇದೊಂದು ನಿಮಗೆ ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ವೀಡಿಯೋಗಳನ್ನು ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.